ಹಲೋ ಎವ್ರಿವನ್, ದಿಸ್ ಇಸ್ ರವಿ. ವೆಲ್ಕಮ್ ಬ್ಯಾಕ್ ಟು ದಿಸ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊತೀನಿ. ಥಂಬ್ನೇಲಲ್ಲಿ ಏಪ್ರಿಲ್ 4, 5, 7 ಹಾಕಿ ಇವಾಗೇನು ಯಾವುದೋ ಮಾಲಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಾನೆ ಅಂತ ಅಂದ್ಕೋಬೇಡಿ. ಸೊ ನಾನಿವಾಗ ಈ ರೀಸೆಂಟಾಗಿ ಲಾಂಚ್ ಆಗಿದ್ದಂಥ ಏಪ್ರಿಲ್ 4, 5, 7 ಆ ಗಾಡಿ ನೋಡೋಕ್ಕೆ ಬಂದಿದ್ದೀನಿ. ಆ ಗಾಡಿ ಬೆಂಗಳೂರಲ್ಲಿ ಮೊನ್ನೆ ಏನೋ ಬಂದಿದೆ, ಒಂದು ವೀಕ್ ಆಗಿದೆ ಅಷ್ಟೇ. ಬುಕ್ಕಿಂಗ್ಸ್ ಇದೆ ಅಷ್ಟೇ, ಡೆಲಿವರಿ ಇನ್ನೂ ಬಂದಿಲ್ಲ. ನೆಕ್ಸ್ಟ್ ವೀಕಿಂದ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ಗಾಡಿ ಇವಾಗ ಪ್ರೆಸೆಂಟು ಶೋರೂಮಲ್ಲಿ ಇಲ್ಲ. ಇದನ್ನು ಕೋರಮಂಗಲ ನೆಕ್ಸಸ್ ಮಾಲಲ್ಲಿ ಇಟ್ಟಿದ್ದಾರೆ. ಸೊ ಅದನ್ನು ನೋಡೋಕ್ಕೆ ನಾನು ನಮ್ಮ ಏರಿಯಾಯಿಂದ ಇಲ್ಲಿಗೆ ಬಂದಿದ್ದೀನಿ. ಬೈಕ್ ಲವರ್ಸ್ ಅಲ್ಲ, ಸೊ ನೋಡ್ಬೇಕನ್ನಿಸ್ತು. ಸೊ ಆ ರೀಸನ್ಗೆ ಬಂದಿದ್ದೀನಿ. ನಾನು ನನ್ನ ತಮ್ಮ ಇಬ್ಬರು ಬಂದಿದ್ದೀವಿ. ಸೊ ನಾನು ಇವಾಗ ನಿಮಗೆ ಬೈಕ್ ತೋರಿಸ್ತೀನಿ, ಓಕೆನಾ? ಬೈಕ್ ಆ್ಯಕ್ಚುಲಿ ತುಂಬ ಸಖತ್ತಾಗಿದೆ. ನೋಡ್ತೀರಾ ಬೈಕು? ಇವಾಗ ನೀವೇನು ನೋಡ್ತಿದ್ರಲ್ಲ, ಇವೆರಡು 4, 5, 7 ಬಟ್ ಅದು ಬ್ಲ್ಯಾಕ್ ಎಡಿಷನ್ನು. ಸ್ವಲ್ಪ ರೆಡ್ ಬರುತ್ತೆ, ಬಟ್ ಇದು ಜಾಸ್ತಿ ಬರುತ್ತೆ ರೆಡ್ಡು. ರೀಸೆಂಟಾಗಿ ಲಾಂಚ್ ಆಗಿರೋದು. ಮಸ್ತಾಗಿದೆ ಮಾತ್ರ. ಏನೋ ಡಿಸ್ಪ್ಲೇ ತೋರಿಸ್ತೀನಿ ನಿಮಗೆ ಅಲ್ಲಿ ಮುಂದೆ ಹೋಗಿ. ಸೊ RS 4, 5, 7 ಗಾಡಿ ಕೀ ಇಲ್ಲಿದೆ ನೋಡಿ. ಅಂದರೆ ಇದು 390 ಕೊಡ್ತಾರಲ್ಲ, ಸೇಮ್ ಅದೇ ರೀತಿಯೇ ಇದೆ. ಆನ್ ಮಾಡ್ತೀನಿ, ಡಿಸ್ಪ್ಲೇ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. Aprilia. ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಬರಲ್ಲ, ಮಾಡೋಂಗಿಲ್ಲ, ಯಾಕೆಂದರೆ ಮಾಲಲ್ಲಿದೆ. ಸೌಂಡು ಲೌಡ್ ಇದೆ, ಆ ರೀಸನ್ಗೆ. ಸೊ ಒಂದೆರಡು ಫೋಟೋ ತೆಗ್ಸ್ಕೊಳ್ಳೋಣ ನನ್ನ ತಮ್ಮನ ಹತ್ರ. ಏಪ್ರಿಲ್ RS 4, 5, 7 ಇಂಜಿನ್ ಬಗ್ಗೆ ಮಾತಾಡೋದಾದರೆ, ಇದರಲ್ಲಿ 457 ಪ್ಯಾರಲಲ್ ಟ್ವಿನ್ ಇಂಜಿನ್ ಬರುತ್ತೆ. ಮತ್ತು ಹಾರ್ಸ್ ಪವರು NM ಟಾರ್ಕ್ ಬಗ್ಗೆ ಮಾತಾಡೋದಾದರೆ 47 bhp 43.5 NM ಟಾರ್ಕ್ ಬರುತ್ತೆ. ತುಂಬ ಒಳ್ಳೆ ಪವರ್ ಇದೆ ಗಾಡೀಲಿ. ಏಪ್ರಿಲ್ದವರು ಚಾಕ್ಲೇಟ್ ಕೊಟ್ಟಿದ್ದಾರೆ ನೋಡಿ, ಇವರು ತಿಂತಾನೆ. ಗಾಡಿ ನೋಡಿದ್ದಕ್ಕೆ ಗಾಡಿ ಫೋಟೋ ತೊಗೊಂಡು ವೀಡಿಯೋ ಮಾಡ್ಕೊಂಡು ಬಂದ್ವಿ. ಚಾಕ್ಲೇಟ್ ಅವರೇನು ಕೊಟ್ಟಿಲ್ಲ ಗುರು, ನಾವೇ ಎತ್ಕೊಂಡು ಬಂದ್ವಿ ಸುಮ್ಮನೆ. ಒಂದು ಸ್ವಲ್ಪ ಹೊತ್ತು ಮಾಲ್ ತಿರುಗಾಡ್ಕೊಂಡು ಆಮೇಲೆ ವಾಪಸ್. ಸೊ ಇಲ್ಲಿವರೆಗೂ ನೀವು ನೋಡಿದ್ರಲ್ಲ RS 4, 5, 7 ಒಳ್ಳೆ ಗಾಡಿ ಗುರು. ಏಪ್ರಿಲ್ ಆದವರು ಸ್ಕೂಟಿ ಮಾಡ್ತಾಯಿದ್ರು. ಇದಕ್ಕೂ ಮುಂಚೆ ಒಂದು ಸೂಪರ್ ಬೈಕ್ಸ್ಗಳೆಲ್ಲ ಮಾಡ್ತಾಯಿದ್ರು ಅವರು. ಇವಾಗ ಇತ್ತೀಚೆಗೆ ಇದೇ ಫಸ್ಟ್ ಗಾಡಿ ಒಂದು ಮಿಡಲ್ ವೆಹಿಕಲ್ಲು, ಈ ಕಡೆ ಅದು ಅಲ್ಲ ಈ ಕಡೆ ಇದು ಅಲ್ಲ ಅನ್ನೋ ರೀತಿ ಬಿಟ್ಟಿರೋದು. ಸೊ ಈಗ ಈ ಗಾಡಿ ಪ್ರೈಸ್ ನೋಡೋದಾದರೆ, ಇದು ಬಂದುಬಿಟ್ಟು ಕಾಸ್ಟ್ ಅರೌಂಡ್ ಹತ್ತತ್ರ 5 ಲಕ್ಷ ಹೇಳ್ತವ್ರೆ. ಅಂದರೆ 460 ಹೇಳ್ತಿದ್ದಾರೆ. ಗೂಗಲಲ್ಲಿ ಏನಿದೆ ಅದಕ್ಕಿಂತ ಒಂದು 10-20 ಸಾವಿರ ಜಾಸ್ತಿ ಇರುತ್ತೆ ಅಷ್ಟೇ, ಇನ್ನೇನಿಲ್ಲ. ಮುಂಚೆ ಎಲ್ಲ ಗಾಡಿ ಇದು ಲಾಂಚ್ ಆಗಿಂತ ಮುಂಚೆ ಸ್ವಲ್ಪ ಜಾಸ್ತಿ ಇಟ್ಟಿದ್ರು. ಆಮೇಲೆ ಏನಾಯ್ತೋ ಗೊತ್ತಿಲ್ಲ, ಇವಾಗ ರೇಟ್ ಕಡಿಮೆ ಮಾಡಿದ್ದಾರೆ. ಹೌದು, ನೀವು ಮುಂಚೆ ಏನಾದರೂ ಯಾವಾಗ ನೀವು ಚೆಕ್ ಮಾಡಿದರೆ ಅದನ್ನು, ಆ ಗಾಡಿ ರೆಡಿ ಆಗ್ತಿದೆ ಲಾಂಚ್ ಆಗುತ್ತೆ ಅಂದಾಗಲೇ ನನಗೆ ಗೊತ್ತಿತ್ತು. ಅವಾಗೆಲ್ಲ ಚೆಕ್ ಮಾಡಿದ್ದೆ ನಾನು. 5, 6 ಈ ರೀತಿ ತೋರಿಸ್ತಿತ್ತು. ಈ ಕಂಪ್ಲೀಟ್ ಚೇಂಜ್ ಮಾಡಿಬಿಟ್ಟವ್ರೆ. 420 ತೋರಿಸ್ತೈತಿ ಈಗ ಪ್ರೆಸೆಂಟು. ಓಕೆ, ತುಂಬ ಒಳ್ಳೆಯದಾಯಿತು, ಕಡಿಮೆ ಪ್ರೈಸಲ್ಲಿ ಸಿಗಲಿ. ಸೊ ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ. ಮುಂಚೆ ಎಲ್ಲ ಬರೀ ಸೂಪರ್ ಬೈಕ್ಸು ಸ್ಕೂಟಿಗಳು ಮಾಡ್ತಾ ಇದ್ದಿದ್ದು ಗಾಡಿ ಏಪ್ರಿಲಿಯ. ಇವಾಗ ಮಿಡಲ್ ಲೆವೆಲ್ಲು, ಈ ಒಂಥರ ಎಂಟ್ರಿ ಲೆವೆಲ್ ಅಂದ್ಕೊಳ್ಳಿ, ಅದನ್ನ ಆ ಥರನೇ ಹೇಳ್ಬೋದು. ಇಲ್ಲ ಮಿಡಲ್ ವೆಹಿಕಲ್, ಅದು ಅಲ್ಲ ಇದು ಅಲ್ಲ ಅನ್ನೋ ರೀತಿ ಐತೆ. ಡೆಫಿನೆಟ್ಲಿ ಮೇ ಬಿ ಓಡ್ಬೋದು. ಇದು ಚೆನ್ನಾಗೈತೆ ಗಾಡಿ ಆ ರೀಸನ್ಗೆ. ಸೊ ಕಾಂಪಿಟೇಟರ್ ಆಗ್ಬೋದು ಅನ್ಕೊತೀನಿ KTMಗೆ.
KTM ಬಿಟ್ಟರೆ ಇನ್ಯಾವುದಕ್ಕೂ ಇಲ್ಲ. ಯಾಕೆಂದರೆ ಒಳ್ಳೆ ಹಾರ್ಸ್ ಪವರು, ಒಳ್ಳೆ BHP ಗಾಡಿ, ಒಳ್ಳೆ ಪವರ್ ಇರೋ ಕಾರಣಕ್ಕೆ ಇವೆರಡು ಪವರ್ ಇರೋವಂಥ ಗಾಡಿಗಳು ಒಂದಕ್ಕೊಂದು ಫೈಟಿಂಗ್ ಆಡ್ಬೋದು. ಸೊ ಓಕೆ, ಗಾಡಿ ಬಗ್ಗೆ ನಿಮಗೇನಾದ್ರು ಇದ್ದರೆ, ಏನಾದ್ರು ಡೌಟ್ ಇದ್ದರೆ ನಮಗೊಂದು ಕಮೆಂಟ್ ಹಾಕಿದ್ರು, ನಾವು ಅದನ್ನು ಸಾಲ್ವ್ ಮಾಡೋಕ್ಕೆ ಪೂರ್ತಿ ಪ್ರಯತ್ನ ಪಡ್ತೀವಿ. ಅಂದರೆ ನೀವು ಮಾಡಿರೋ ಕಮೆಂಟಿಗೆ ರಿಪ್ಲೈ ಮಾಡ್ತೀನಿ. ಸೊ ನಿಮಗೆ ಗಾಡಿ ಹೆಂಗೆ ಅನ್ನಿಸ್ತು ಅದೊಂದು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಹುಷಾರಾಗಿರಿ, ಟೇಕ್ ಕೇರ್, ಬಾಯ್. ರೋಡ್ ಸರಿ ಇಲ್ಲ, ಹುಷಾರಾಗಿ ಹೋಗ್ತೀನಿ.